ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಇವತ್ತು ಮುಂಜಾನೆ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಮನ್ಯಾಗ ಊಟ ಮಾಡೋಕ್ಕಾಗಲಿಲ್ಲ. ಬುತ್ತಿ ಕಟ್ಕೊಂಡ್ ಬಂದುಬಿಟ್ಟಿದ್ದೆ ಫ್ಯಾಕ್ಟ್ರಿಗೆ. ಹಂಗೆ ನಾನು ಬಸ್ಸು ಕೂಡಿ ಬಿಸಿ ಚಪಾತಿ ವಟಾಣಿ ಕಾಳು ಪಲ್ಯ ಹಾಕಿ ಜಡ್ತಾ ಜಡಿಯಾಗಿ ಕುಂತ್ಬಿಟ್ಟಿವಿ ಗಾಡ್ಯಾಗ. ನಾವು ಊಟ ತಂದು ಅಂದ್ರೆ ಸೀದಾ ಮೊದಲ ಗಾಡ್ಯಾಗ ಕುಂತ ಮಾಡೋದು, ಅಲ್ಲಿ ಎಲ್ಲಿ ಹೋಗೋದಿಲ್ಲ. ಹಂಗೆ ಮಾತು ಕುಂತು ಊಟ ಮಾಡಿ ನಮ್ಮ ಡ್ಯೂಟಿ ಯಾಕಂದ್ರೆ ಚಲೋವಾಗಿತ್ತು. ಹಂಗೆ ಸೀದಾ ನಾವು ಊಟ ಮುಗಿಸ್ಕೊಂಕೇರಿ ಕಬ್ಬು ನೋಡಲು ಹೋಗಿ ನಂದು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು. ಯಾಕಂದ್ರೆ ಇದು ಕಬ್ಬು ಇಲ್ಲೇ ಅನ್ಲೋಡ್ ಮಾಡೋದು, ಎಲ್ಲರೂ ಹಿರ್ಕೊಂಬಂದಿದ್ದು ಇಲ್ಲಿ ಕ್ರೇನ್ ಹತ್ರ ಬಂದ್ವಿ. ಅವ್ನು ನೋಡುತ್ತೀನಿ ಅಂದಿದ್ದ, ನೋಡಿಲ್ಲ ಅಂದಕ್ಕೆ ಬಂದ್ವಿ ಇಲ್ಲಿ. ಇದನ್ನು ನೋಡ್ರಿ ಕಬ್ಬು ಎತ್ತದು, ಲಾರ್ಯಾಗ ಬರಲಿ ಏನೋ ಬರಲಿ ಕ್ರೇನ್ ಎಲ್ಲ ಇರೋದಿಲ್ಲ ಮೇಲ್ಗಡೆನ. ಎಲ್ಲ ಎಷ್ಟು ಟನ್ ಬಂದ್ರು ನಾವು ಎತ್ತು ಕೆಪಾಸಿಟಿ ಅದಾವೆ ಟನ್ಗಟ್ಲೆ, ಅದನ್ನೆಲ್ಲ ಮೇಲೆ ಎತ್ತದ ಐತಿ. ಬಂದು ಒಂದು ಲಾಸ್ಟ್ ಹೊತ್ತಿಗೆ ಬರೋದ್ರಾಗ ಒಂದು ಲಾರಿ ಅನ್ಲೋಡ್ ಮಾಡತ್ತಿದ್ರು. ಹಂಗೆ ನೋಡ್ಕೊಂಡು ಎಲ್ಲ ನೋಡ್ತೀನಿ ಅಂತಂದವ. ಪೂರ ಲಾರಿ ಒಬ್ಬನು ಮಹಾರಾಷ್ಟ್ರ ಲಾರಿ ಸರಿಸಿ ಹಚ್ಚಿದ್ರು. ಆಗ ಹಂಗೆ ಎತ್ಕೊಂಡು ಕಬ್ಬು ಎತ್ಕೊಂಡು ಇಲ್ಲೊಂದು ತಳಗ ಕ್ರೇನ್ ಇರುತ್ತೆ, ಕ್ರೇನ್ ಮ್ಯಾಗ ಸೀದಾ ಬಿಟ್ಟು ಬರುತ್ತೆ. ಯಾರು ನೋಡಿರೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಬಸವ ಅಂತಂದ ಕರ್ಕೊಂಬಂದಿದ್ದೆ. ನಾವು ದಿನ ನೋಡಿವಿ. ಹಂಗೆ ಅದು ಈ ಸದ್ಯ ಏನೈತೆ ಅಲ್ಲಿ ಲಾಕ್ ಬಿಟ್ಟು ಬಿಡುತ್ತೆ ಸಡನ್ಲಿ. ಈ ಲಾರಿ ಮುಂದೆ ಕುಲ್ಲಾದ್ಕೊಂಡು ಹೋಗ್ತಾರೆ, ಬಂಬೋದ್ರು ಹೋಗ್ಕೊಂತಾರೆ. ಇದು ತೊಗೊಂಡು ಹೋಗಿ ನಿಧಾನಕ್ಕೆ ಅದ್ರ ಮ್ಯಾಗ ಇಳಿಸಿ ಬಿಡ್ಸುತ್ತೆ ನೋಡಿ. ಲಾಕ್ ಓಪನ್ ಆಯ್ತು ಲಾಕ್. ಇಷ್ಟು ಬಿಟ್ಟು ಮತ್ತೆ ವಾಪಸ್ ಮ್ಯಾಕೆ ಜಗ್ ಬಿಡ್ತಾರೆ ಹಗ್ಗನ. ಅದು ಏನೈತೆ ಸೀದಾ ತಂದು ಅದ್ರೊಳಗೆ ಇಲ್ಲಿ ಮುಂದೊಂದು ಹರಿ ಇರುತ್ತೆ, ಆ ಹರಿ ಒಳಗೆ ಏನೈತಿ ತಂದು ಹಾಕ್ತಾರೆ ಒಂದು ಸೀದಾ ಕಬ್ಬುಗಳನ್ನ. ಇವರು ಬಿಹಾರಿಯವರು, ಇವರು ಒಂಥರ ಗಟ್ಟಿ ಜಲಮ್ ಯಾರಿಗೂ ಇರೋದಿಲ್ಲ. ಎಲ್ಲ ಬಂಬ್ ಎತ್ತಿ ಕೊಡೋದು, ಅದ್ರೊಳಗೆ ಹಗ್ಗ ತೆಗೆದು. ಆ ದೂರ ನಿಂತು ನೋಡೋಕೆ ನಮ್ಗೆ ಒಂಥರ ಆಗ್ತಿರ್ತಾವೆ. ಅವರೆಲ್ಲ ಅದ್ರೊಳಗೆ ಭಾಳ ಡೇಂಜರ್ ಕೆಲಸ ಅದು. ಅಲ್ಲಿ ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇದ್ರೊಳಗೆ ಸೀದಾಗ ಇಲ್ಲಿಂದ ಫ್ಯಾಕ್ಟ್ರಿ ಒಳಗೆ ಕಬ್ಬು ಹೋಗಕ್ಕೆ ಸ್ಟಾರ್ಟ್ ಇದೆ. ಇಲ್ಲಿಂದ ಪುಡಿ 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 ಮಾಡಿ ಕತ್ತರ್ಸಕ್ಕೆ ಸ್ಟಾರ್ಟ್. ಇಲ್ಲಿಂದ ಒಳಗೆ ಫ್ಯಾಕ್ಟ್ರಿಯಾಗ ಹೊಂಟು ಬಿಡುತ್ತೆ ಕಬ್ಬು. ಇಲ್ಲಿಂದ ಸ್ಟಾರ್ಟ್ ಇಲ್ಲಿ ಹೋಗಿ ಇಲ್ಲಿಂದ ದೊಡ್ಡ ದೊಡ್ಡ ಮಷಿನರಿಸ್ಗಳು ಅದಾವೆ. ಇಲ್ಲಿ ದೊಡ್ಡ ಪಂಕಾಗ ಇಲ್ಲಿಂದ ಮೇಲ್ಗಡೆ ಸೀದಾ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಬ್ಬು. ಆಗ ಇಲ್ಲೆಲ್ಲ ಮ್ಯಾಕ ಪುಡಿ 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 ಮಾಡಿ ಬಂದಿಂದ ಹಾಲು ಹೋದ ಇಲ್ಲಿಂದ ಎಲ್ಲ ಸಪ್ಲೈ ಆಗ್ತೈತಿ. ಇಲ್ಲಿ ಮುಂದೆ ಹೋಗಿಂದ ಫ್ಯಾಕ್ಟ್ರಿ ಕಬ್ಬಿನ ಕೆಲಸ ಸ್ಟಾರ್ಟ್ ಆಗೋದು. ಇದೆಲ್ಲ ದೊಡ್ಡ ಬೈಲರ್ ಇವೆಲ್ಲ ಇಲ್ಲಿ ಅದ್ರ ಬಗಲಾಗ ಇರೋದು. ಒಳಗಡೆ ಹೊಂಟಿದ್ದ ಕೆಲಸ. ಇಲ್ಲಿಂದ ನೋಡ್ರಿ ಇದು ಫುಲ್ಲು ಡೇಂಜರ್ ಪ್ಲೇಸ್. ಇದು ಒಳಗಡೆ ಹೋಗೋದೈತಿ. ಇದು ಎಲ್ಲ ಬೈಲರ್ಲಿಂದ ಅಲ್ಲೇನು ಉರಿ ಹಚ್ತಾರಲ್ಲ ಅಲ್ಲಿಂದ ಸೀದಾ ಬಂದು ಕೇಸಿ ಇಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತೆ ಒಳಗಡೆ. ಭಾಳ ಡೇಂಜರಸ್ ಮಷಿನ್ ಅದ ಇಲ್ಲಿ ಒಳಗಡೆ. ನಾನು ನೋಡಿದ್ದಿಲ್ಲ ಅದನ್ನು ಬಂದು ಒಂದು ತಿಂಗಳು ಫ್ಯಾಕ್ಟ್ರಿಯಾಗ ಕೆಲಸ ಮಾಡಕತ್ರ ಒಳಗೆ ಹೋಗಿ ನೋಡಿದ್ದಿಲ್ಲ. ಇಲ್ಲಿ ಒಳಗೆ ಬಂದು ನೋಡಿದ್ರು ಹೊಟ್ಟೆನ ರೂಮ್ ಅಂತ ಅಂತಿಂಥ ಮಷೀನು, ಅಷ್ಟು ಸಿಸ್ಟಮ್ಮು ಭಾಳ ಡೇಂಜರಸ್ ಐತದ. ಆದರೂ ಧೈರ್ಯ ಮಾಡಿ ಒಳಗೆ ಕೇಸಿನ ಬಂದು ನೋಡಿದೆ. ಕರೆಂಟ್ ಸಪ್ಲೈ ಆಗೋದ ಇಲ್ಲಿಂದ ಬೈಲರ್ ಬಗ್ಲಾಗ ಎಲ್ಲ ಜನ್ರೇಟ್ರ್ ಕರೆಂಟ್ ಸ್ಟಾಕ್ ಹಾಕೋದ ಇಲ್ಲಿ ಒಳಗೆ ಹಚ್ಚಿ ಬಂದಿಲ್ಲ. ಎಲ್ಲ ಲ್ಯಾಬ್ ರೂಮು ಅವೆಲ್ಲ ಒಳಗಡೆ ಇದ್ದು. ಹಂಗೆ ನೋಡ್ಕೊತ ಸೀದಾ ಒಳಗ್ಲಿಂದ ಹಂಗೆ ಹೊರಗಡೆ ಈ ಕಡೆ ನಮ್ಮ ಟಿಪ್ಪರ್ ಕಡೆ ಹೋಗೋದು ಪಾಸ್ ಆಗೋ ಮೆಟಿ ಇತ್ತು. ಅಲ್ಲಿಂದ ಸೀದಾ ಬಂದುಬಿಟ್ಟೆ ಹೊರಗಡೆ. ಹಂಗೆ ಹಿಂಗೆ ಮಾಡ್ಕೊತ ಹೊರಗೆ ಬಂದೆ. ನೋಡ್ರಿ ನಮ್ಮ ಟಿಪ್ಪರ್ ಇಲ್ಲಿ ಕಾಣತ್ತಲ್ಲ ಇನ್ನು ಮುಂದೆ ನೋಡ್ಕೊಂಡು ಸೀದಾ ಹೊರಗೆ ಬಂದು ಬರೋಣ. ಹಂಗೆ ತಿನ್ಕೊಂತ ಹಂಗೆ ಎಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಬಂದ್ವಿ. ಸಾಯಂಕಾಲ ಆಗಿತ್ತು. ಗಾಡಿದು ಏರ್ ಕಿನ್ನರ್ ಕ್ಲೀನ್ ಮಾಡೋಕ್ಕಾಗಿತ್ತು. ಧೂಳು ಹಾಕಿಸಿ ಗಾಡಿ ಮೈಲೇಜ್ ಪಿಕಪ್ ಡೌನ್ ಆಗ್ತಾವ್ದು. ಅದ್ರೊಳಗೆ ಧೂಳು ಇತ್ತಂದ್ರೆ ಹಂಗೆ ವಾರ ಅದನ್ನು ನಾವು ಕ್ಲಿಯರ್ ಮಾಡ್ಕೊತ ಇರಬೇಕು. ಅಂದ್ರೆ ಎಲ್ಲ ಚಲೋ ಇರ್ತದೆ ಗಾಡಿ ಒಳಗೆ. ಫಸ್ಟ್ ಯಾವಾಗಲೂ ತಿಂಗಳ ಗ್ರೀಸು ಪಂಚರು, ಇದು ಏರ್ ಕಿನ್ನರ್ ಸಾಫ್ ಮಾಡೋದು, ರೇಟ್ರ್ ನೀರು, ಆಯಿಲ್ ಚೇಂಜು. ಈ ವಾರಕ್ಕೆ ನಮಗೆ ಏನು ಬೇಸರಲ್ಲಿ ಮಾಡಿದು ರೋಡನೇ ಬಿದ್ದುಬಿಟ್ಟು. ಹಂಗಾಗಿ ಸೀದಾ ಹಂಗೆ ನಾ ಕ್ಯಾಬಿನ್ ಎತ್ತಿಬಿಟ್ಟೆ. ಕ್ಯಾಬಿನ್ ಎತ್ತಿಲ್ಲ ಅಂದ್ರೆ ಏರ್ ಕಿನ್ನರ್ ಬರೋದಿಲ್ಲ. ಅದು ಕ್ಯಾಬಿನ್ ಸ್ವಲ್ಪ ಎತ್ತಿ ನಾವು ಹೋಗಿ ಲಾಕ್ ತೆಗೆದು ತೊಗೋಬೇಕಾಗತ್ತೆ. ಹಂಗೆ ತೆಗೆದು ಸೀದಾ ನಾ ತೊಗೊಂಡಿದ್ದಾನೆ ಹೊರಗಿನ ಏರ್ ಕಿನ್ನರ್. ಅವು ಭಾಳ ಅಂದ್ರೆ ಭಾಳ ಧೂಳು ಇರುತ್ತಿಲ್ಲಿ, ಸಿಕ್ಕಾಪಟ್ಟಿ ಬೂದಿ ಒಳಗೆ ಇದ್ರೊಳಗೆ ಹೊಡಿತೀವಲ್ಲ. ಹಂಗಾಗಿ ಇದಾಗ ತೆಗೆದಿದೆ ಏರ್ ಕ್ಲೀನರು. ನೋಡಿ ಕೈಯಾಗ ತೆಗಿದನ ಅಷ್ಟು ಧೂಳು ಬರುತ್ತೆ. ಭಾಳ ಧೂಳು ಇತ್ತಪ್ಪ ಅಂದ್ರೆ ತೊಗೊಂಡು ಒಂದು ಸ್ವಲ್ಪ ಸೈಡ್ದು ಮೊದಲ ಚಪ್ಪಲಿ ಬಡಿಬೇಕು. ಅದನ್ನು ಚಪ್ಪಲಿಲೇನ ಬಡಿಬೇಕಂತಿಲ್ಲ, ಎತ್ತಲಾರ ಬಡಿಲಿ. ಚಪ್ಪಲಿ ಹೊಡೆದ್ರೆ ಉದುರುತ್ತೆಲ್ಲ ಮೊದಲ ಧೂಳಿದ್ದು. ಇಲ್ಲ ಏರ್ ಹೊಡೆದ್ಬಿಟ್ಟು ಅಂದ್ರೆ ಎಲ್ಲ ಮೈಮ್ಯಾಗ ಬರ್ತಾ ನೋಡಿ ಸಿಕ್ಕಾಪಟ್ಟಿ ಧೂಳಾಗಿರ್ತದೆ. ತೆಗೆದು ಹಂಗೆ ಚಪ್ಪಲಿಲಿ ಬಡೋದು ಇಲ್ಲಿ ಮ್ಯಾಗ ಒಂದಿರ್ತಾ ನೋಡ್ಬೇಕಂತ ಹೊಂಟೆಗೆ.
सर हेयर है क्या बेटा? हेयर है क्या? हेयर ಯಾಕೆ ಬಂದು ನೋಡಿದ್ರೆ ಏರ್ ಹೊಡಿ ಪೈಪ್ ಬಂದು ಮಾಡ್ಬಿಟ್ಟಾರೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಬರೋದು ಏರ್ ಹೊಡಿಸಲ್ಲ ಅಂದ ಕಿರಿಕಿರಿ ಭಾಳ ಆಗತ್ತಂತ ಇಲ್ಲಿ ಮ್ಯಾಗ ಬೈಲರ್ ಹತ್ರ ಏರ್ ಬಂದ್ ಮಾಡ್ರೆ ಹಂಗೆ ನಾಶಿದ ಒಂದು ಬಿಟ್ಟೆ ಅಲ್ಲಿ ಬಗೇಜ್ ಗಾಡಿಗಳಿಗೆ ಫಿಕ್ಸ್ ಏರ್ ಹೊಡಿಲೇಬೇಕು. ಯಾಕಂದ್ರೆ ಚಂತನ ಅದ್ರೊಳಗೆ ಹೋಗೋದು ಹೊಟ್ಟು ಬಿದ್ದು ಬಗೇಜ್ ಬಿದ್ದು ಇದಾಗೋದಿಲ್ಲ. ಮೊದಲು ಇಲ್ಲೇ ಸನಿದ್ರಾಗಿತ್ತು ಈ ಮೂಲ್ಯಾಗ, ಇಲ್ಲಿ ಹೊಟ್ಟದು ಜಾಸ್ತಿ ಹಾಕಾಗೋ ಸಂಬಂಧ ಅಲ್ಲೇ ಮಾಡ್ಬಿಟ್ರಾಗ ಅಲ್ಲಿ ಸೀದಾ ಕಾಣತ್ತಲ್ಲ ಅಲ್ಲಿ ತಳಗಿತ್ತು. ನಮ್ಮ ಹುಡುಗ ಜೆಸಿಪಿನ ಅಲ್ಲಿಂದ ನಿರ್ಸಿದ್ದ. ನಾನು ಬಂದೆ ಅಲ್ಲಿ ಬಂದು ಕೇಸಿ ಏರ್ ಹೊಡಿಬೇಕಲ್ಲ ಅದನ್ನು ಏರ್ ಕಿನ್ನರ್ ತೊಗೊಂಡ್ಕೇರಿ ಏರ್ ಹೊಡ್ಯಕ್ಕೆ ಬಂದು ಇಲ್ಲಿ ಇವು ಟ್ಯಾಕ್ಟ್ರಿಗಳಿಗಂತ ಒಂದು ಸ್ಪೆಷಲ್ ಕಂಪ್ರೆಸರ್ ಕುಂದಿಸಿಬಿಟ್ಟಾರೆ ಇಲ್ಲಿ ಟ್ಯಾಂಕ್ ಮಾಡ್ಕೇಸಿ ಎಷ್ಟು ಬೇಕಾದಷ್ಟು ಏರ್ ಹೊಡ್ಕೊಲಿ ಏನಾರ ಮಾಡಲಿ ಅಂತೇಳಿ. ಮೊದಲಲ್ಲಿ ಬಗಲಾಗಿತ್ತಲ್ಲ ಗಲೀಜು ಬಾಗೋ ಸಂಬಂಧ ಇದರ ಸಂಬಂಧ ತೆಗ್ದಾರ. ಇವನು ಹುಡುಗ JCP ಏರ್ ಹೊಡ್ಕೊಳಕ್ಕೆ ಬಂದಿದ್ದ, ನಾನು ಬಂದ್ಬಿಟ್ಟೆ ಹಂಗೆ ಏರ್ ಹೊಡ್ಯಕ್ಕೆ. ಚಕಾಚಕ್ ಏರ್ ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಸೀದಾ ಗಾಡಿ ಲೋಡ್ ಆಗಿತ್ತು ಅನ್ಲೋಡ್ ಮಾಡಕ್ಕೆ ಬಂದ್ಬಿಟ್ಟೆ. ಅಲ್ಲಿ ಕುಂದ್ರಸೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಬಂದು ಹಂಗೆ ಖಾಲಿ ಮಾಡ್ಕೊಂಡು ವಿಡಿಯೋ ಮಾಡಕತ್ತಿದ್ದೆ. ಇದು ಖಾಲಿ ಮಾಡೋ ಜಾಗ ನಮ್ಮದು ಬಂದು ಕೇಸಿ ಬಸ್ ಏನೈತಿ ಮಾವ ಸಾಂಗ್ ಹಚ್ಚಂತೆ ಕೇಸಿ ಜೀವತನೇ ಆಯ್ತಿದ್ದ. ಅನ್ಲೋಡ್ ಮಾಡ್ಕೊತ ಸೀದಾ ಹಂಗೆ ಬಂದು ಸಾಂಗ್ ಹಚ್ಚಿದ್ದು ನಾನು. ಹಂಗೆ ಕೇಳ್ಕೊಂಡು ಸೀದಾ ಒಳಗೆ ಬಂದ್ಬಿಟ್ವಿ. ಕಬ್ಬಿನಲ್ಲಿ ಮಾಡ್ಬೇಕಂತಂದು ಬಸ್ ಕಬ್ಬಿನಲ್ಲಿ ಮಾಡ್ಸಕ್ಕೆ ಬಂದ್ವಿ. ಇಲ್ಲಿ ಮಷಿನ್ ಐತಿ ಇಲ್ಲಿ ಒಳಗಡೆ ಮಾಡ್ಬೇಕಂತ ಬಂದು ಬಟನ್ ಹೊಡೆದು ಚಲೋ ಇತ್ತು. ಒಳ್ಳೆ ಬಟನ್ ಹೊಡ್ಯಕ್ಕೆ ಹೋದ್ರೆ ಸ್ಟಾರ್ಟ್ ಆಗಲಿಲ್ಲ. ಸೊ ಅವಾಗ ಅದಕ್ಕೆ ಹಾಕಂದು ಬಡ್ಕೊಂಡೆ ಚಲೋ ಮಾಡುವತ್ತ ಒಳ ಬಂದ್ ಮಾಡಿದ್ರು ಅವರು. ಒಳಗೆ ಬಂದ್ ಮಾಡಿದ ಚಲೋ ಆಗಿತ್ತದ. ನಮ್ಮ ಮಂತವ್ರು ಬಂದು ದಿನ ಹಾಲು ಹಾಕ್ತಾರಂತ ಏಕೇಸಿ ಅವರು ಬಟನ್ ಒಳಗಡೆ ಒಂದು ಬಟನ್ ಮಾಡ್ಕೊಂಡಾರ ಸ್ವಿಚ್ ಅದನ್ನು ಆಫ್ ಮಾಡಿಬಿಟ್ರು. ಏನೋ ಇಲ್ಲಿ ಬಸ್ ಇಲ್ಲ ಹಾಲು ಕುಡಿಯಬೇಕಂತಂದ ನೋಡಿದ್ವಿ. ಅವ್ರು ಯಾರೂ ಕಾಣಲಿಲ್ಲ. ನಾನೇ ಸೀದಾ ಒಳಗೆ ಹೋಗಿ ಚಲೋ ಮಾಡ್ಕೊಂಬಂದೆ. ಬಿಡ್ಲಿಲ್ಲ ಹಂಗೂ ಹಿಂಗೂ ಮಾಡ್ಕೊಂಡು ಚಲೋ ಮಾಡಿ 2 ಲೀಟ್ರ್ ಬಾಟ್ಲಿ ತುಂಬಿಸ್ಲೇಬೇಕಂತೇಳಿ ಬಗಲ ಕಬ್ಬಿದ್ದು ಹಾಕಕ್ಕೆ ಹಚ್ಬಿಟ್ಟೆ. ಅವಾಗ ಚಲೋ ಮಾಡ್ಕೊಂಡು ಕೇರಿ ಬಂದಾಗ. ಯಾಕಂದ್ರೆ ಭಾಳ ಹೊಲಸು ಬರ್ತಿದ್ದಿಲ್ಲ ಹಾಲು, ಸರಿ ಇಲ್ಲಲ್ಲ ಅಲ್ಲಿ. ಲಿಂಬೆಹಣ್ಣು ಅದಾಗಬೇಕಿತ್ತು. ಇವನ್ನ ಸಿಕ್ಕ ಕಬ್ಬು ದಬ್ಬಿಟ್ಟ ಹಂಗಾಗಿ ಹಾಲು ಭಾಳ ಕರಗ ಬರೋಕಿತ್ತು, ಕುಡಿಯಂಗಾಗಿ ಹಾಕಕತ್ತಿದ್ದಿಲ್ಲ. ಆದ್ರೆ 2 ಲೀಟ್ರ್ ಬಾಟ್ಲಿ ತುಂಬಿ ಅದು ಮಾಡಿದ್ವಿ. ಸರಿಯಾಗಿ ನೀಟಾಗಿ ಅಕ್ಷರ ಹಾಕಿತ್ತು. ನಾವು ಅವಸರ ಯಾರು ಬರ್ತಾರಂತ ಏಕೇಸಿ ಮಾಡ್ಕೊಂಡು 2 ಲೀಟ್ರ್ ಕ್ಯಾನ್ ತುಂಬಿತು. 2 ಲೀಟ್ರ್ ಕ್ಯಾನ್ ತುಂಬಿ ಮತ್ತೆ ತಳಗೆ ಚೆಲ್ಲಿದ್ರು. ಹಾಗೆ ಬಸಿ ಹಾಕೋದು ಮಾಡಿದೆ. ಓಡಾಡಿ ಹಾಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಹಾಲು ತೊಗೊಂಬಂದ್ವಿ. ಕಬ್ಬಿನಲ್ಲಿ ಹಾಕೊಂಬಂದು ಗಾಡಿಯಾಗ ಬಂದಿವಿ. ಸೀದಾ ಊಟದ ಹೊತ್ತಾಗಿತ್ತು. ಸಾಮಾನು ಎಲ್ಲ ಕುಂತು ಮತ್ತೆ ಓದಿದ್ದು ಊಟ ಸರಿಸಿದ್ವಿ. ಸರಿಸಿ ಟೈಮ್ ಆಗೈತಿ. ಇನ್ನೇನು ಡೀಸೆಲ್ ಹಾಕಕ್ಕೆ ಹೋಗ್ಬೇಕಾಗಿತ್ತು. ಡೀಸೆಲ್ ಖಾಲಿ ಆಗಿತ್ತು. ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಪೆಟ್ರೋಲ್ ಪಂಪ್ ಅದ ಒಳಗಡೆ. ದೊಡ್ಡ ಗಾಡಿ ಬೇರೆ ಟ್ಯಾಕ್ಟ್ರಿಗಳು ಬೇರೆ ಇರ್ತಾವೆ. ಆದ್ರೆ ಇವತ್ತು ಭಾಳ ಲೇಟಾಗಿ ಬಂದ್ಸಲ ಅಂದ ಇಲ್ಲೇ ಟ್ಯಾಕ್ಟ್ರಿ ಲೈನಾಗ ಹಚ್ಚಿಬಿಟ್ರು. ನಾವು ಫುಲ್ ಟ್ಯಾಂಕ್ ಮಾಡಿಸ್ಬೇಕು, ಟೈಮ್ ಆಗುತ್ತಂತ ಈಚೆ ಕಡೆ ಕೊಟ್ಟರು.
ನಾ ಹಂಗೆ ಬಂದು ಡೀಸೆಲ್ ಹಾಕ್ಸಕ್ಕೆ ನಿಂತ್ಬಿಟ್ಟಿವಿ ಇಲ್ಲಿ. ಭಾಳ ಟೈಮ್ ಆಗತ್ತಿತ್ತು, ಆದರೂ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಸರಿ ಆಗತ್ತೆ ಅಂತೇಳಿ ಡೀಸೆಲ್ ಟ್ಯಾಂಕ್ ಫುಲ್ ಹೊಡಿಸಿದ್ವಿ. ಹೊಡಿಸ್ಕೊಂಡ್ಕೇರಿ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತ ನಿಂತ್ವಿ. $20 ಲೀಟ್ರ್ ಅಲ್ಲ 20 ಲೀಟ್ರ್ ಅಲ್ಪ. ಆಮೇಲೆ 4 ಲೀಟ್ರ್ ಅಂದ್ರೆ